ನೋಡಿ, ಆನೆ ದಾಳಿಯಿಂದ ಮೃತ ಕುಟುಂಬಕ್ಕೆ ಪರಿಹಾರ ಘೋಷಣೆ ಮಾಡಿರೋದು ರಾಜ್ಯ ಸರ್ಕಾರ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡಿದೆ. ಕೆಲವರು ಇದೇ ವಿಚಾರವನ್ನ ಮುಂದಿಟ್ಟುಕೊಂಡು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆನೆ ದಾಳಿ ಕೇರಳದಲ್ಲಿ ಆಗಿರೋದು, ಪರಿಹಾರದ ಘೋಷಣೆ ಆಗಿರೋದು ಕರ್ನಾಟಕದಿಂದ. 15 ಲಕ್ಷ ಪರಿಹಾರ ನೀಡೋದಕ್ಕೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ರಾಹುಲ್ ಗಾಂಧಿ ಸಲಹೆಯಂತೆ ಪರಿಹಾರದ ಘೋಷಣೆಯಾಗಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಸೂಚನೆ ಕೊಟ್ಟಿದ್ದಾರೆ. ವೇಣುಗೋಪಾಲ್ ಸೂಚನೆ ಕೊಟ್ಟಿರುವ ಬೆನ್ನಿಗೆ ಪರಿಹಾರಕ್ಕೆ ಆದೇಶವನ್ನ ಕೂಡ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆನೆ ದಾಳಿ ಆಗಿರೋದು ಕೇರಳದಲ್ಲಿ, ಆದ್ರೆ ಪರಿಹಾರದ ಘೋಷಣೆ ಆಗಿರೋದು ನಮ್ಮ ರಾಜ್ಯದಿಂದ. ನಮ್ಮ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ. ಇದು ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ರಿಪಬ್ಲಿಕನ್ ಬದಲು ಬ್ರೇಕ್ ಮಾಡಿರುವ ಸುದ್ದಿ, ನಮ್ಮಿಂದ ಸುದ್ದಿ ಬ್ರೇಕ್ ಆಗಿದೆ. ಬೇರೆಯವರು ಅದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಬಿಜೆಪಿ. ರಾಹುಲ್ ಗಾಂಧಿ ಮೆಚ್ಚಿಸುವ ಸಲುವಾಗಿ ಕನ್ನಡಿಗರ ತೆರಿಗೆ ಹಣ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶ. ಇದೊಂದು ಆಘಾತಕಾರಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಭೀಕರ ಬರವಿದೆ. 600 ರೈತರ ಆತ್ಮಹತ್ಯೆ ಆಗಿದೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನದ ಕೊರತೆ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಒಂದು ಕಡೆ ಅನುದಾನದ ತಾರತಮ್ಯ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಹೋರಾಟಕ್ಕೆ ಮುಂದಾಗಿದ್ರು. ಬಟ್ ಈಗ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ, ನಮ್ಮ ತೆರಿಗೆ ದುಡ್ಡನ್ನ ದುರ್ಬಳಕೆ ಮಾಡಿಕೊಳ್ತಾ ಇದೆ ಸರ್ಕಾರ ಅನ್ನೋದು ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣ ಆಗಿರುವಂತಹ ವಿಚಾರ. ರಾಹುಲ್ ಗಾಂಧಿ ಮೆಚ್ಚಿಸುವ ಸಲುವಾಗಿ ಕನ್ನಡಿಗರ ತೆರಿಗೆ ಹಣ ದುರ್ಬಳಕೆ ಮಾಡಿಕೊಳ್ತಾ ಇದೆ ರಾಜ್ಯ ಸರ್ಕಾರ. ರಿಪಬ್ಲಿಕನ್ ಮೊದಲು ಬ್ರೇಕ್ ಮಾಡಿರುವ ಸುದ್ದಿ, ನಮ್ಮಿಂದ ಸುದ್ದಿ ಬ್ರೇಕ್ ಆಗಿದೆ. ಬೇರೆಯವರು ಅದನ್ನ ಫಾಲೋ ಅಪ್ ಮಾಡ್ತಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಸದ್ಯ ಮುಗಿಬಿದ್ದಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು, ಸರ್ಕಾರವೇ ಹೋರಾಟ ಮಾಡಿತ್ತು, ಈಗ ನಮ್ಮ ತೆರಿಗೆ ದುಡ್ಡು ದುರ್ಬಳಕೆ ಆಗ್ತಾ ಇದೆನಾ, ಯಾರು ಉತ್ತರ ಕೊಡೋರು, ಯಾರು ಪ್ರಶ್ನೆ ಮಾಡೋರು ಅನ್ನೋದನ್ನ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಇತ್ತೀಚೆಗೆ ವಯನಾಡ್ನಲ್ಲಿ, ಕೇರಳ ರಾಜ್ಯದ ವಯನಾಡ್ನಲ್ಲಿ ಆನೆ ತುಳಿತಕ್ಕೆ ಮೃತಪಟ್ಟಿರ್ತಕ್ಕಂಥ ವ್ಯಕ್ತಿಗೆ ಕರ್ನಾಟಕ ಸರ್ಕಾರ 15 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಕೇರಳ ರಾಜ್ಯದ ವಯನಾಡ್ ಪ್ರದೇಶದಲ್ಲಿ ಆನೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗೆ 15 ಲಕ್ಷವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾರ ಆದೇಶದ ಮೇರೆಗೆ ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷದ ಮುಖಂಡ, ಕೇರಳ ರಾಜ್ಯದ ಸಂಸದರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ಆದೇಶದ ಮೇರೆಗೆ ನಮ್ಮ ಸರ್ಕಾರ ಈ ರೀತಿ ನಿರ್ಧಾರ ತೆಗೆದುಕೊಂಡಿರ್ತಕ್ಕಂಥದ್ದು. 15 ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿ ಇದನ್ನು ಖಂಡಿಸ್ತದೆ. ಈ ಬಗ್ಗೆ ಮಾತನಾಡೋದಕ್ಕೆ ವನ್ಯಜೀವಿ ತಜ್ಞರಾದಂತಹ ಜೋಸೆಫ್ ಹೂವರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಕೇರಳದಲ್ಲಿ ಆನೆ ದಾಳಿಯಾಗಿ ಮೃತಪಟ್ಟಿರುವ ವ್ಯಕ್ತಿ ಕುಟುಂಬಕ್ಕೆ 15 ಲಕ್ಷ ಪರಿಹಾರ ನಮ್ಮ ರಾಜ್ಯದಿಂದ. ಫಸ್ಟ್ ರಿಯಾಕ್ಷನ್ ಸರ್ ತಮ್ಮ ಯಾಕಂದ್ರೆ ಅದು ಆನೆಗೆ ಇವ್ರು ತೊಂದರೆ ಕೊಟ್ಟು ಆನೆ ಓಡಿಸ್ಕೊಂಡ್ಬಂದು ನಾವು ತುಳಿದಿರೋದು ಒಂದು. ಎರಡನೇದಾಗಿ ಇದು ಕೇರಳ ಆಗಿದ್ಮೇಲೆ ನೀವು ಕೇರಳ ಫಾರ್ಮರ್ಗೆ ಹೋಗಿ ನೀವು ಕಾಂಪನ್ಸೇಷನ್ ಕೊಡೋದು ಅನ್ಪ್ರೆಸಿಡೆಂಟೆಡ್. ಈಗ ಸರ್ಕಾರ ಹೇಳೋದಂದ್ರೆ ಇವರು ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ದಾರೆ, ಇದನ್ನ ರೇಡಿಯೋ ಕಾಲರ್ ಮಾನಿಟರ್ ಮಾಡಿಲ್ಲ ಅಂದ್ಬಿಟ್ಟು ಅದಕ್ಕೆ ನಾವು ಕೊಟ್ಟಿದ್ದೀವಿ ಅಂತಾರೆ. ನಾವು ಕೇಳೋದು, ಈಗ ನಮ್ಮ ಆನೆ ಅವರೊಂದು ಸಾಯಿಸಿದ್ದಾರೆ ಕೇರಳದವರು. ತಣ್ಣೀರ್ ಅಂದ್ಬಿಟ್ಟು ಒಂದು ಆನೆನ ಫೆಬ್ರವರಿ 4ನೇ ತಾರೀಕು ಅವರು ಅದೇ ತರ ಊರಿಗೆ ಹೋಗಿದಾಗ ಅದನ್ನ ಸಾಯಿಸ್ತಾರೆ. ಅದಕ್ಕೆ ಏನ್ ಕಾಂಪನ್ಸೇಷನ್ ಕೊಡಲ್ವಾ? ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ ಬರ್ತಾ ಇರೋದು ಇದೆ ಜೋಸೆಫ್ ಸರ್. ಇದ್ಯಾಕಿದು ಬೇರೆ ಬೇರೆ ತರ? ಆಮೇಲೆ ನಮ್ ಜನಕ್ಕೆ ಫಸ್ಟ್ ಕೊಡ್ಲಿ. ಹೌದು, ನಮ್ ಜನಕ್ಕೂ ಆ ತರ ನೋಡ್ಕೋಬೇಕು. ಆಯ್ತು, ಕೊಟ್ಟಿದ್ದಾರೆ, ಒಪ್ಕೊಳ್ಳೋಣ. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮಿಸ್ಟೇಕ್ ಮಾಡಿದ್ಗೆ ಸರ್ಕಾರ ಈಗ ಇದು ನೋಡಿ, ಇದು 15 ಲಕ್ಷ ಪ್ಲಸ್ ಆನೆ ಸೆರೆ ಹಿಡಿಯಕ್ಕೆ 22 ಲಕ್ಷ ಖರ್ಚು ಮಾಡ್ತಾರೆ. ಓವರ್ ಆಲ್ 37 ಲಕ್ಷ ಒಂದು ಆನೆ ಖರ್ಚು ಮಾಡಿದ್ರೆ. ಹೌದು. ಸೊ ಈ ತರ ಮಾಡ್ಕೊಂಡ್ರೆ ಎಷ್ಟು ದಿನ ಬಟ್ ಹಿಂಗೆ ನಡೀತಿರೋದು? ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಎಷ್ಟು ಮಾಡ್ತೀರಾ? ಸರ್ ಮೊನ್ನೆ ತಾನೇ ನೀವು ಹೇಳ್ತಾ ಇರೋದು ಇದು ಆನೇಕಲ್ ಗಡಿ ಭಾಗದಲ್ಲಿ ಕಾಡಾನೆ ದಾಳಿಗೆ 2 ಮೃತಪಟ್ಟರು ಸ್ಪಾಟ್ ಅಲ್ಲಿ. ಅವ್ರಿಗೆ ಪರಿಹಾರದ ಘೋಷಣೆ ಆಗ್ಲಿಲ್ಲ ಸರ್, ಸೌಜನ್ಯಕ್ಕೆ ಭೇಟಿ ಕೊಡ್ಲಿಲ್ಲ, ಮೃತ ಕುಟುಂಬಕ್ಕೆ ಸಾಂತ್ವನ ಹೇಳಿಲ್ಲ ಇವರು.
ನೋಡಿ ಅದು ಹೇಗಾಗ್ತಿದೆ ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ತಪ್ಪು ಮಾಡೋದ್ರಿಂದ ನಾವು ಯಾವತ್ತೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಡಿಪಾರ್ಟ್ಮೆಂಟ್ ಇದ್ದೀವಿ, ಯಾಕಂದ್ರೆ ನಮ್ಗೆ ಅಷ್ಟು ಹೊಂದ್ಕೊಂಡ್ಬಿಟ್ಟಿದೀವಿ. ಅವ್ರು ಕರೆಕ್ಟಾಗಿ ಮಾಡಿದ್ರೆ ಈ ಥರ ಎಲ್ಲ ಸಿಚುವೇಶನ್ ಬರೋದಿಲ್ಲ. ಆಮೇಲೆ ಈಗ ಕೇರಳಾಗ ನಾವು ಕೊಟ್ಟಿರೋದ್ರಿಂದ ಅನ್ಪ್ರೆಸಿಡೆಂಟೆಡ್, ಇನ್ ಮುಂದೆ ಎಲ್ಲಾರು ಯಾರೋ ಏನಾದ್ರೂ ಹಂಗೆ ಆಗತ್ತೆ. ಆಮೇಲೆ ಇನ್ನೊಂದೇನಾಗ್ತಿದೆ ಮೇಡಮ್ ಅಂದ್ರೆ ಕಾಡೋಗಿ ಜನ ಹೋಗ್ತಾರೆ, ಹೌದು ಹೋಗಂಗೆ ಇಲ್ಲ. ಅವ್ರು ಹೋದಾಗ ಏನಾದ್ರು ಹುಲಿ ದಾಳಿ ಅಥವಾ ಆನೆ ಏನಾದ್ರು ಹೊಡಿತಂದ್ರೆ ಅದಕ್ಕೂ ಕಾಂಪನ್ಸೇಷನ್ ಕೊಡಬೇಕು. ಸೊ ಎಲ್ಲೋ ಒಂದ್ ಕಡೆ ಜನನೂ ಹುಷಾರಾಗಿರ್ಬೇಕು, ಜನನೂ ಕೋಆಪರೇಟ್ ಮಾಡ್ಬೇಕು. ಬಟ್ ಸರ್ಕಾರ ಈ ತರ ಮಾಡಿರೋದು ಒಂಥರ ನಮಗೆ ಶಾಕ್. ಯಾರಿಗೋ ಊರ್ ಜನಕ್ಕೆ ಹೋಗಿ 15 ಲಕ್ಷ ಕೊಡೋದು ನಮ್ಮ ರೈತರಿಗೂ ಕೊಡ್ಲಿ, ನಮ್ಮ ರೈತರಿಗೂ ಅಷ್ಟು ತೊಂದರೆ ಇದೆ. ಕರೆಕ್ಟ್. ಅದು ಮಾತ್ರ ಇಮಿಡಿಯೇಟ್ ಕೊಡಲ್ಲ. ಅಲ್ಲ ಪಾಪ, ಬರಗಾಲದಿಂದ ಸರಿಯಾಗಿ ಬೆಳೆ ಬೆಳೆದಿರೋದು ಫಸಲ್ ಕೈಗೆ ಬರ್ತಾ ಇಲ್ಲ ಅಂತ ಬರಗಾಲದಿಂದ ಎಷ್ಟೋ ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಅವ್ರ ಕುಟುಂಬಕ್ಕೆ ಯಾರು ಕೂಡ ಆಧಾರ ಇಲ್ಲ, ಅಂತವ್ರಿಗೆ ಆಧಾರ ಆಗೋದ್ ಬಿಟ್ಟಿದ್ದಾರೆ. ನನ್ನ ತೆರಿಗೆ ನನ್ನ ಹಕ್ಕು ಅಂತ ಪ್ರತಿಭಟನೆ ಮಾಡಿದ್ರು. ಈಗ ನಮ್ಮ ತೆರಿಗೆ ದುಡ್ಡು ಈ ರೀತಿ ಪೋಲಾಗೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹುತೇಕರ ಪ್ರಶ್ನೆ. ಸರಿ ಅಲ್ವಾ ಜೋಸೆಫ್ ಸರ್ ಇದು? ಹೌದು, ಜನ ಕೇಳ್ತಾರೆ. ನೀವ್ ಈ ತರ ಮಾತಾಡ್ದಾಗ ಇನ್ನೊಂದು ಹೇಳೇ ಹೇಳ್ತಾರೆ, ನಮ್ ತೆರೆ ಅಂದಾಗ ನಮ್ ತೆರೆನ ನಾವು ಉಳಿಸ್ಕೋಬೇಕಲ್ಲ, ನಮ್ ಜನಕ್ಕೆ ಇರ್ಬೇಕದು. ಹೌದು. ಸೊ ಇದೆಲ್ಲ ಒಂದ್ ಕಡೆ ನೋಡಿದ್ರೆ ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಆಗಿದೆ. ಬಟ್ ಒಬ್ಬರು ಲೀಡರ್ ಬಂದ್ಬಿಟ್ಟು ಇದು ಕೊಡಿ ಅಂದಿದ್ಗೆ ಕೊಟ್ಟಿರೋದು ಇಟ್ ಇಸ್ ಅನ್ಫಾರ್ಚುನೇಟ್ ಅಂಡ್ ಅನ್ಪ್ರೆಸಿಡೆಂಟೆಡ್. ಇದು ಮುಂದಕ್ಕೆ ಹಿಂಗೆ ಆಗತ್ತೆ. ಇನ್ ಮುಂದಕ್ಕೆ ಏನಾರು ಆದ್ರೆ ತಮಿಳ್ನಾಡೊಳಗಾದ್ರೆ ನಾವು ಕೊಡ್ಬೇಕು. ನಮ್ಮ ಆನೆ ಇದೇನ್ ನಮ್ ಕೇರಳ ಅಂದ್ಬಿಟ್ಟು ಬೋರ್ಡ್ ಹಾಕಿದಾರ, ಇಲ್ದರೆ ಕರ್ನಾಟಕ ಅಂದ್ಬಿಟ್ಟು ಆನೆಗೆ ಬೋರ್ಡ್ ಹಾಕಿದಾರ. KAKL ತಮಿಳ್ನಾಡು TN ಅಂತ ಹಾಕೊಂಡಿದಾರ. ನಮ್ಮ ಆನೆ ಅಲ್ಲಿ ಹೋಗಿದೆ, ಹೌದು ರೇಡಿಯೋ ಕಾಲರ್ ಆಗಿದೆ, ಆದ್ರೂ ಅವ್ರ ಜನನು ಹುಷಾರಾಗಿರ್ಬೇಕಾಯ್ತು. ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪು ಮಾಡಿದ್ರಿಂದ ಅದು ತುಳಿದಿದೆ. ಆದ್ರೂ ನೋಡಿ ಅಲ್ಲಿ ಏನಾಗಿದೆ ವಿಷಯ ಅಂದ್ರೆ, ಆ ಆನೆ ಅಲ್ಲಿ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದು ಓಡ್ಸಕ್ ಟ್ರೈ ಮಾಡ್ತಿದ್ದಾರೆ. ಜನ ಎಲ್ಲ ಅದು ಓಡ್ತಾರೆ ಎಲ್ಲ ಆನೆ ನೋಡಕ್ಕೆ, ಫೋಟೋ ಹಿಡಿಯಕ್ಕೆ, ವಿಡಿಯೋ ಮಾಡಕ್ಕೆ, ಸೆಲ್ಫಿ ತಗೊಳಕ್ಕೆ. ಅಂತ ಟೈಮ್ ಒಳಗೆ ಆನೆ ತುಳಿದಿರೋದು. ಅದು ಆನೆ ಹಿಡಿದಿದೆ ದೊಡ್ಡ ತಪ್ಪು ಹಾಸನೊಳಗೆ. ಅದು ಯಾರಿಗೂ ಏನು ತೊಂದರೆ ಕೊಟ್ಟಿರ್ಲಿಲ್ಲ ಮಕ್ನ. ಅದನ್ನ ತಗೊಂಬಂದು ರೇಡಿಯೋ ಕಾಲರ್ ಮಾಡಿ ಆಮೇಲೆ ಹೋಗ್ಬಿಟ್ಟು ಕೇರಳ ಬಾರ್ಡರ್ ಒಳಗೆ ಬಿಡೋದೇ ದೊಡ್ಡ ತಪ್ಪು. ಮುಂಚೆನೆ ಕೇರಳ ಒಳಗೆ ಆನೆ ಕಂಡ್ರೆ ಹುಲಿ ಕಂಡ್ರೆ ಅವ್ರಿಗೆ ಆಗೋದಿಲ್ಲ, ತಮಿಳ್ನಾಡೊಳಗೆ. ಅಂತ ಜಾಗ ಒಳಗೆ ಹೋಗಿ ಬಿಟ್ಟಿದ್ದು ದೊಡ್ಡ ಮಿಸ್ಟೇಕ್ ಅಂತ ಹೇಳ್ಬೇಕು. ಕರೆಕ್ಟ್ ಜೋಸೆಫ್ ಸರ್, ಧನ್ಯವಾದಗಳು ಸರ್ ರಿಪಬ್ಲಿಕನ್ ಜೊತೆ ಮಾತನಾಡಿದ್ದಕ್ಕಾಗಿ. ಒಟ್ಟಿನಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಕಾಂಗ್ರೆಸ್ ನಾಯಕರೇ ಹೇಳಿದ್ರು. ಹಾಗಾಗಿ ರಾಜ್ಯದ ಜನ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ನಮ್ಮ ತೆರಿಗೆ ನಮ್ಮ ಹಕ್ಕು ನಾವು ಪ್ರಶ್ನೆ ಮಾಡ್ತೀವಿ ಅಂತ.